ಪೊದ್ದು ಡಾರ್ಲಿಂಗ್, ನೀನು ಹೇಳಿರೋ ಕೆಲಸ ಕ್ಯಾಮೆ ಎಲ್ಲ ಪಟಾಪಟ್ ಪಟಾಪಟ್ ಅಂತ ಮುಗಿಸ್ಬಿಟ್ಟೆ ಅಷ್ಟೇ ನೆನಿಯ. ವಾ ಎಲ್ಲ ಮುಗೀತೆ. ಇನ್ನೇನು ಕ್ಯಾಮೆ ಇಲ್ಲ ದಯ್ಯ. ನಾನು ನೀನು ಕುತ್ಕೊಂಡು ಆರಾಮಾಗಿ ಸೀರಿಯಲ್ನ ನೋಡ್ಕೊಂಡು ಕುಂತ್ಕೊಬಿಡನ್ ಬಾ. ಅಯ್ಯೋ ನೀನು ಸೀರಿಯಲ್ಗೆ ಇಷ್ಟು ಮುಣ್ಣಾಕ. ನೀವಂತೂ ಈ ಸೀರಿಯಲ್ ನೋಡೋದು ಬಿಡಂಗಿಲ್ಲ ನೋಡು. ಪೊದ್ದು ಪೊದ್ದು ಬ್ಯಾಡ ಸೀರಿಯಲ್, ನಾನು ನೀನು ಕುಂತ್ಕೊಂಡು ಒಂದು ಸಣ್ಣ ಮಾತಾಡೋಣ. ಇಷ್ಟು ದಿನದಾಗ ಇವತ್ತೇ ನನ್ನ ಶಾನೆ ನಿನ್ನ ಜೊತೆ ಇರೋದು ಅಂದರೆ ನೀನು ನೋಡ್ಕೊಂಡು ನಾನೇ ನಿನಗೆ ಇದು ಬಿಡ್ಬೇಕು ಅಂದ್ಕೊಂಡಿವ್ನಿ. ನಿನ್ನ ಗಂಡ ಅಂತೂ ನೀನು ನೋಡ್ಕೊಳಕ್ಕಿಲ್ಲ. ಆ ಕಡೆ ಹೋಯ್ತಾನೆ ಈ ಕಡೆ ಬರ್ತಾನೆ, ಕ್ಯಾಮೆ ಐತಿ ಅಂತ ಓಡೋಯ್ತಾನೆ ಈಚೆ ಕಡೆ. ನಿನ್ನ ಗಂಡಲ್ಲಿ ಏನು ಕ್ಯಾಮೆ ಮಾಡ್ತಿಲ್ಲ ಹೊಲ್ದಾಗೆ, ಸುಮ್ಮನೆ ಮರದಡೆ ಮನಿಕತ್ತಾನೆ. ಮನೆಗಿದ್ರೆ ನೀನು ಸುಮ್ಕೇನಿಯ ಕ್ಯಾಮೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಮನೆ ಕಂಡಿವ್ನ. ಅಲ್ಲಿ ನಾನು ನೋಡ್ಕೊಂಬಿಟ್ಟು ಬಂದೀವ್ನಿ. ಈಗ ಇಷ್ಟು ದಿನ ನಾನು ಮರದಡೆ ಮನೆ ಕತ್ತಿದ್ದೆ, ಮರದ ಮೇಲೆ ಮನೆ ಕತ್ತಾ ಇದ್ದೆ. ಇವಾಗ ನೀನು ಗಂಡ ಶುರು ಮಾಡ್ಕೊಂಡವ್ನಿ. ಬೊಡ್ಡ ಇದ್ದ ನನ್ನಂತ ಫ್ರೆಂಡನ್ನ ಪಡಿಯಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಫ್ರೆಂಡ್ ಅಲ್ಲ ಲವ್ವರ್ನ. ಸರಿ ಸರಿ ಬಾ ಒಳಗಡೆಗೆ ಹೋಗೋಣ ಬಾ. ನಂಗೆ ಸೀರಿಯಲ್ ನೋಡಕ್ ಆಸೆ, ನೀನು ನೋಡಿದ್ರೆ ನಿಂಗೆ ಇಷ್ಟ ಇಲ್ಲ. ಸರಿ ಬಾ, ಏನಾರ ಒಂದು ಕತೆ ಹೇಳು, ಕೇಳ್ಕೊಂಡನ ಕುಂತ್ಕೊಬಿಡ್ತೀನಿ. ಸರಿ ಪಾಪದ್ದು ಡಾರ್ಲಿಂಗ್, ಯಾರು ಬಂದು ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಸಾಕು. ಆರಾಮಾಗಿ ಕುಂತ್ಕೊಂಡು ಮಾತಾಡ್ಕೊಂಡು ಕುಂತ್ಕೊಳ್ಳೋಣ. ನಂದು ನಿಂದು ಲವ್ ಸ್ಟೋರಿನ ನಾನು ಹೇಳ್ತೀನಿ ಪಾಪದ್ದು ಡಾರ್ಲಿಂಗ್. ನೀನು ಯಾರು ಅಂತಾನೆ ಇಲ್ಲಿ ಗಂಟೆ ನನಗೆ ಹೇಳಿಲ್ಲ. ಸರಿ ಸರಿ ಬಾ. ಮಗಳೇ, ಅಮ್ಮ ನೀನು ಬಂದ್ಬಿಟ್ಟ. ಬಾ ಬಾ. ಅಯ್ಯೋ ಮಗಳೇ, ನಿಂಗೆ ವಾಂತಿಗಳೆಲ್ಲ ನಿಂತ್ಕೊಂಡು ಒಂದು 5-6 ತಿಂಗಳು ನೀನು ಕೆಲಸ ಮಾಡ್ಕೊಳಕ್ಕೆ ಆಗಂಟನೂ ನಿಮ್ಮ ಅಪ್ಪಯ್ಯ ಅಯ್ಯೋ ಇಲ್ಲೇನು ಕೊಡೋದು ಕಟ್ಟೆ ಆಗ್ತೀಯಾ, ನಾನು ಊಟಕ್ಕೆ ನಾನು ಹೆಂಗ ನೋಡ್ಕೊತೀನಿ, ಮೊದಲು ಮಗಳನ್ನ ನೋಡ್ಕೊ ಹೋಗೆ ಅಂತ ಹೇಳ್ಬಿಟ್ಟು ನನ್ನೇನಿಯ ಉಗುತ್ತು ಕಳಿಸ್ಬಿಟ್ರು ಮಗಳೇ. ನಾನು ಅದಕ್ಕೇನಿಯ ಇಲ್ಲೇನಿಯ ಇದು ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನಂತೂ. ಅಯ್ಯೋ ನಾನು ಪೊದ್ದು ಡಾರ್ಲಿಂಗ್ ಜೊತೆ ಇರಬೇಕು ಅಂತ ಅನ್ಕೊಂಡ್ರೆ ಇವ್ರು ಒಕ್ಕರ್ಸ್ಕೊಬಿಟ್ಲಲ್ಲ ಯಮ್ಮ. ಪೊದ್ದು ಡಾರ್ಲಿಂಗ್ ಬ್ಯಾಡ ಹೋಗು ಅಂತ ಹೇಳು, ನಾನೇ ನಿನ್ನ ಜೊತೆ ಇರ್ತೀನಿ. ಯಮ್ಮ ಏನು ಬೇಡ ನಿಮ್ಮಮ್ಮ. ಅಲ್ಲಮ್ಮ, ನನಗೇನು ವಾಂತಿ ಕಮ್ಮಿ ಆಗಿದ್ವು. ಪಾಪ ಅಪ್ಪಂಗಲ್ಲಿ ಪಾಪ ಊಟಕ್ಕೆಲ್ಲ ಏನು ಮಾಡ್ಕೊತದೆ. ನೀನು ಹಿಂಗೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಏನಿಯ ಬಂದ್ಬಿಟ್ರೆ ಇಲ್ಲಿ ಅಪ್ಪ ಹಿಂಗೆ ಊಟ ಗೀಟ ಎಲ್ಲ ಯಾರು ನೋಡ್ಕೊತಾರೆ ಹೇಳು. ನೀನು ಪರವಾಗಿಲ್ಲ ಅಲ್ಲೇ ಇದ್ಬಿಟ್ಟೆ ನಿಧಾನಕ್ಕೆ ಏನಿಯಾತಾಗೆ ಬರ್ಬೋದಿತ್ತಮ್ಮ. ಇಲ್ಲ ನಾನೇ ಬಾಣಂತನಕ್ಕೆ ಬರ್ತಿದ್ದೆ, ಇಲ್ಲ ನೀನೇ ಬಂದ್ಬಿಟ್ಟು ಬಾಣಂತನ ಮಾಡ್ಬೋದಿತ್ತು. ಈಗಲಿಂದ ಯಾಕೆ ಸುಮ್ಕೆ ನೀನಿಯಾ? ನನಗೇನು 16 ಜನ ಮಕ್ಳವ್ರೇನೆ, ನನಗಿರೋಳೊಬ್ಳು ನೀನು. ಪಾಪ ನೀನು ಆ ನಿಧಿನೂ ನೋಡ್ಕೋಬೇಕು ನಿನ್ನ ಮಗಳನ್ನ, ಜೊತೆಗೆ ನಿನ್ಗೆ ಆಂಟಿಗಳು ಬೇರೆ ಮನೆ ಕೆಲಸ ಮಾಡ್ಕೋಬೇಕು. ನನ್ನ ಒಳಿಗೆ ಏನು ಅಂತ ನನಗೆ ಗೊತ್ತಿಲ್ವೇ? ನಾ ಯಾವ ಪೈಸದ ಕೆಲಸ ಮಾಡ್ಕೊಡಕ್ಕಿಲ್ಲ ಒಳಿ ಅಂದ್ರು. ಎಲ್ಲ ನೋಡ್ಬಿಟ್ಟು ಅದು ಹೆಂಗಮ್ಮಿ ನಾನು ಸುಮ್ಕೆಲ್ಲಿ ಕುಂತ್ಕೊಂಡು ನೆಮ್ಮದಿಗಿರಲಿ. ನೀನೇ ಹೇಳು, ನೆಮ್ಮದಿ ಅನ್ನೋದೇ ನೀವು ಹೊಂಟೋಗ್ಬಿಡ್ತದೆ ನನಗಂತೂ. ಏ ಸುಮ್ಕಿರು, ಏನಾಗಕ್ಕಿಲ್ಲ. ಕಳ್ಕೊಳ್ಳೋದೇನೈತೆ ನಾನು. ಅಯ್ಯೋ ನಿಮ್ಮ ಅಪ್ಪಂಗೆ ಅಡುಗೆ ಮಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟು ಬಂದೀವ್ನಿ. ಚಿತ್ರಾನ್ನದ ಗೊಜ್ಜು ಹಂಗೆ ಚಟ್ನಿ ಪುಡಿ ಎಲ್ಲನೂ ಮಾಡ್ಬಿಟ್ಟು ಮಳಗಿವ್ನಿ. ಏನು ತೊಂದರೆ ಇಲ್ಲ, ಸುಮ್ ಕುಂತ್ಕ. ಅಲ್ಲ ಕಣಮ್ಮ, ನನಗೂ ಇಲ್ಲೇನು ತೊಂದರೆ ಇರಲಿಲ್ಲ. ಪಾಪನ ಅಲ್ಲಿಂದ ಇಲ್ಗನ ಕಾಲ ಹೇಳ್ಕೊಂಡು ಬಂದ್ಬಿಟ್ಟಿದೀಯಾ. ಬಿಡಮ್ಮ, ನಾನೇ ಮಾಡ್ಕೊಂತೀನಿ. ಸರಿ ಬಾ, ಇವಾಗ ಒಳಗಡೆಕ್ಕೆ ಏನು ಮಾಡೋಕ್ಕಾಯ್ತದೆ. ಒಂದೆರಡು ದಿನ ಇದ್ದು ಹೋಗಿವಂತೆ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಪೊದ್ದು ಡಾರ್ಲಿಂಗ್ ಜೊತೆ 4 ದಿನ ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ ಅಂತ ಇವರೆಲ್ಲನೂ. ಈಗ ಏನು ಮಾಡಲಿ? ಸೊಸೆ ಅತ್ತೆ. ಅಯ್ಯೋ 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 ಅಯ್ಯೋ, ಈ ಅಮ್ಮ ಬೇರೆ ಒಕ್ಕರ್ಸ್ಕೊಬಿಟ್ಲಲ್ಲ. ಅಯ್ಯೋ ಸೊಸೆ, ಅಯ್ಯೋ ಬಂದ್ಬಿಟ್ಟು ನನ್ನೇನೆ ನನ್ನ ಮಗ ಹೇಳ್ದ ಕಣಮ್ಮ. ನಾನು ಯಾಂಡ್ರು ಬಸ್ರಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿಲ್ವಲ್ಲ ನೀನಂತೂ. ಬಸ್ರಿ ಅಂತ ಹೇಳ್ಬಿಟ್ಟು ನೀನು ಬಸ್ರಿ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣನೇನಿಯ ಎದ್ನೋ ಬಿದ್ನೋ ಅಂತ ಓಡೋಡಿ 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 ಬಂದಿದ್ದೀನಿ. ಅಯ್ಯೋ ದೇವ್ರೆ, ನೀನು ಮೊದಲೇ ಹೇಳಿದ್ರೆ ಸಂದಕ್ಕೆ ಇರೋದು. ನಾನತಿಯ ಓಡೋಡಿ ಓಡೋಡಿ ಬಂದೆ. ಅಯ್ಯೋ ಇನ್ನು ಮೇಲೆ 10 ಪೈಸದ ಕೆಲಸನೂ ಮಾಡಬೇಡ, ಎಲ್ಲನೂ ನಾನೇ ಮಾಡ್ತೀನಿ. ಪೊದ್ದು ಡಾರ್ಲಿಂಗ್, ಇವರಿಬ್ಬರನ್ನೇ ನೀನು ನೋಡಿ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾನೇ ಎದುರಿಸಿ ಬೆದರಿಸಿ ಮಂದೇವು ಥರ ಎಲ್ಲ ಓಡಿಸ್ಬಿಡ್ತೀನಿ ಅಷ್ಟೇನೇನಿಯ. ಇವರಿಬ್ಬರನ್ನೂ ಓಡ್ ಕಳಿಸು ಫಸ್ಟು. ನಾನು ನೋಡ್ಕೊತಿದ್ದೆ ತಾನೇ ನಿನಗೆ 10 ಪೈಸದ ಕೆಲಸ ಹೇಳ್ದಂಗೆ ನೋಡ್ಕೊತಿದ್ದೆ ತಾನೇ. ಈಗ ನೋಡಿ ಇವರಿಬ್ರು ಹೆಂಗೆ ಒಕ್ಕರ್ಸ್ಕೊಂಡವ್ರೆ. ಅಯ್ಯೋ ಅತ್ತೆ, ಅದು ಅತ್ತೇನೂ ಇಲ್ಲ ಕತ್ತೇನೂ ಇಲ್ಲ. ನಡಿಯಮ್ಮ ನಡಿ, ಸುಮ್ಕೆ ನೆನಿಯ. ನೋಡಿ 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 ಒಳಗಡೆಗೆ ನಡಿ. ಅಯ್ಯೋ ಬೀಗ್ರೆ, ನಾನೇ ನೋಡ್ಕಸಿದ್ದೆ ನನ್ನ ಮಗಳನ್ನ. ಹೀರಳೊಬ್ಳು ಮಗಳು ನನಗೆ, ನಾನು ನೋಡ್ಕೊಳ್ಳಿಲ್ಲ ಅಂತಂದೆ ಹೆಂಗೆ ಹೇಳು? ಪಾಪ ನೀವು ಮಗಳು ಮನೆಗೆ ಪಾಪ ಮಗು ನೋಡ್ಕೊಂಡಿದ್ರೇನೋ ಅಲ್ಲೇ ನೀ ಇದ್ದಿದ್ರ ಆಗೋದು. ನಾನು ಹೆಂಗೋ ನನ್ನ ಮಗಳನ್ನ ನೋಡ್ಕೊತಾ ಇದ್ದೆ. ಅಯ್ಯೋ ಮೊಮ್ಮಗ ದೊಡ್ಡನಾಗಿದ್ದಾಯ್ತು. ಇಲ್ಲಿ ನೋಡಿದ್ರೆ ನಿಧಿ ಬೇರೆ ಅವಳೆ, ಜೊತೆಗೆ ಇವಳು ಬೇರೆ ಬೋಸ್ರಿ, ಹೆಂಗ್ ನೋಡ್ಕೊತಾಳೆ. ಅಲ್ಲಾದ್ರೆ ಹೆಂಗೋ ನನ್ನ ಮೊಮ್ಮಗ ದೊಡ್ಡನಾಗ್ಬಿಟ್ಟ ಅಪ್ಪು. ಹೆಂಗೋ ತಗ ಆಗೋಯ್ತತ್ತ. ಈಗ ಸುಮ್ಕೆ ನೀನು ಯಾಕೆ, ನಾನೇ ನೋಡ್ಕೊತೀನಿ ಬಿಡಿ. ಅಯ್ಯೋ ಬಾಣಂತನ ಮಾಡಿವ್ರಂತೆ, ಬೋಸ್ರಿ ಆಗಿದ್ದಾಗೆಲ್ಲ ನಾನೇ ನೋಡ್ಕೊತೀನಿ. ನಡಿಯವ ಪೊದ್ದು ನೋಡಿ. ಅಯ್ಯೋ ನಾನು ಈ ಮನೆಗೆ ಬಂದು ಯಾವ ಕಾಲ ಆಯ್ತೋ ಏನೋ, ಬಂದಿಲ್ಲ ಏನಿಲ್ಲ. ಎಷ್ಟು ದಿನ ಅಂತ ಹೆಣ್ಮಗು ಮನೆಗೆ ಇರಕಾಯ್ತದ ಅದಕ್ಕೆ ತಂಗೆ ಅಟ್ಟು ಬಂದ್ಬಿಟ್ಟೆ. ನನಗಂತೂ ಇರೋಳೊಬ್ಳೇ ಸೊಸೆ, ಅವ್ರನ್ನಂತೂ ಮರ್ಸ್ಕೊಂಡೇ ಬಿಟ್ಟಿದ್ದೀನಿ ನನ್ನ ದೊಡ್ಡ ಮಗುನ. ಇವ್ರು ನೋಡಿದ್ರೆ ಈ ಬಟ್ಟೆ ಬ್ಯಾಗ್ ಹೊತ್ಕೊಂಬಿಟ್ಟು ಬಂದಿರೋದು ನೋಡಿದ್ರೆ ಈ ಜನ್ಮದಾಗ ಇವ್ರು ಬಿಟ್ಬಿಟ್ಟು ಹೋಗಿಲ್ಲ. ಈ ಮನೆ ಠಿಕಾಣಿ ಉಡೋದಂತೂ ಪಕ್ಕ ಅಂತ ಫಿಕ್ಸ್ ಆಯಿತು. ನಾನೇ ಬಿಟ್ಟು ಹೋಗ್ಬೇಕು, ಇಲ್ಲ ಇವರಿಬ್ಬರನ್ನು ಹೆಂಗನಾ ಮಾಡಿ ಓಡಿಸ್ಬೇಕು. ಬರ್ರಿ ಬರ್ರಿ ಐತೆ ಒಳಗಡೆ, ಬರ್ರಿ ಬರ್ರಿ. ಸರಿ ಕಣವ,
ರೂಮು 2 ರೂಮ್ ಅವಲ್ಲ, ಆ ರೂಮಾಗ ನಾನೇನಿಯ ಮನಿಕೊಬಿಡ್ತೀನಿ. ಸರಿ ಅತ್ತೆ. ಮಗಳೇ, ಅಮ್ಮ, ನಿಮ್ಮ ಅತ್ತೆ ನಾ ಹೆಂಗನ ಮಾಡಿ ಕಳಿಸ್ಬಿಡಿಲಿಂದ. ನಾನು ನಿನ್ನ ಹೊತ್ತಾಗ ಹೆಂಗೋ ನೆಮ್ಮದಿಗಿರೋಣ. ನಿಮ್ಮ ಅತ್ತೆ ಇದ್ರೆ ಒಂಥರ ಆಯ್ತದೆ, ಇರಕ್ಕೂ ಸಮಾಧಾನ ಇಲ್ಲ. ಇವರಿಬ್ರು ತೊಲಗಿಸ್ಬಿಡ್ತೀನಿ ಪದ್ದು ಡಾರ್ಲಿಂಗ್. ಇವರಿಬ್ರು ಕಳಿಸ್ಬಿಟ್ಟು ಸುಮ್ಕೆ ನೀನು. ಅಯ್ಯೋ ಅಮ್ಮ, ನಮ್ಮ ಅತ್ತೆನ ಕಳಿಸೋದ್ರೆ ನಾನು ಎಲ್ಲೂ ಕಳಿಸ್ತಿ. ನೀನು ಹೋಗು ಅಂದಲ್ಲ, ನಿನ್ ಪಾಡು ನೀನು ಹೋಗಿದ್ರೆ ಸರಿ ಹೋಗೋದು. ಎತ್ತಮ್ಮನೆ ಹೋಗು ಅಂತ ಹೇಳ್ತೀನಿ, ಎತ್ತಮ್ಮನೆ ಹೋಗು ಅಂತ ಹೇಳ್ತೀಯ. ನಾನಿನ್ನೊಂದು ಸಂದಕ್ಕೆ ನೋಡ್ಕೊಂಡು ನಿಮ್ಮ ಅತ್ತೆ ಅಲ್ಲ. ನಿಮ್ಮ ಅತ್ತೆ ನಯ ಪೈಸದ ಕೆಲಸ ಮಾಡೋಕ್ಕಿಲ್ಲ. ಈಗ ಮಗಳ ಮನೆಗೆ ಯಾಕೆ ಮಗನ ಮನೆ ಸಂದಕೈತೆ ಬಂದಿರೋಣ ಅಂತ ಹೇಳ್ಬಿಟ್ಟು ಬಂದವಳು ಅಷ್ಟೇ. ನೀನಿಯ ಸುಮ್ಕೆ ಮೊದಲು ನಿಮ್ಮ ಅತ್ತೆನ ಈಚೆ ಕಡೆ ಕಳಿಸು. ನಾನು ನೋಡ್ಕೊತೀನಿ ಹೆಂಗಿದ್ರು ನೋಡುವೆ. ಎಲ್ಲಿ ನೋಡು, ಹೋಗಿದ ತಕ್ಷಣ ರೂಮ್ಗೆ ಹೋಗಿ ಹೆಂಗೆ ಸೇರ್ಕೊಬಿಟ್ಲು ಅಂತ ಹೇಳ್ಬಿಟ್ಟು. ಅಯ್ಯೋ 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 ಅಯ್ಯೋ, ಪದ್ದು ಮನೆಗಿರೋಕ್ಕೆ ಕಾಂಪಿಟೇಷನ್ನು. ಮೊದಲು ಯಾವಳು ಗೊತ್ತಿರಲಿಲ್ಲ, ಇವಾಗ ನಾನು ಎಲ್ಲ ಒಕ್ಕರ್ಸ್ಕೊಂಡು ಸಾಯ್ತಾರೆ. ಇರು, ತರಕಾರಿ ಎಲ್ಲ ತಂದೀವ್ನಿ, ಅಡುಗೆ ಮನೆಗೆ ಇಟ್ಬಿಟ್ಟು ಬರ್ತೀನಿ. ದಯ್ಯ, ನೀನು ಹೇಳೋದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ನಿಮ್ಮ ಮನೆಗೆ ಇವರಿಬ್ರು ಇರೋದನ್ನ ನನ್ನ ಕೈಲೂ ನೋಡೋಕ್ಕಾಯ್ತಿಲ್ಲ ಪದ್ದು ಡಾರ್ಲಿಂಗ್. ನೀನು ನನ್ನ ಹತ್ರ ಮಾತಾಡೋಕ್ಕಿಲ್ಲ. ಯಾರನ್ನ ಇದ್ರೆ ನಿನ್ನ ಹತ್ರ ಮಾತಾಡೋಕ್ಕೆ ಇಲ್ಲ. ನಾನು ಒಬ್ಬನೇ ಮಾತಾಡ್ತಿರ್ಬೇಕು, ನೀನು ಸುಮ್ಮನೆ ಕೇಳಿಸ್ಕೊಂತಿದ್ಯಾ ಅಷ್ಟೇ. ನೀನಿಯ ಪದ್ದು ಡಾರ್ಲಿಂಗ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಅತ್ತೆನೂ ನಿಮ್ಮ ಅಮ್ಮನೂ ಕಳಿಸ್ಬಿಡು ಪದ್ದು ಡಾರ್ಲಿಂಗ್. ಅಯ್ಯೋ, ಈಗ ಸುಮ್ಕಿರ್ತೀಯ ಹೊಸಿ. ನಂದೇ ಒಂದು ಕತೆ ವ್ಯಾತಿ ಆಗೋಗ್ಬಿಟ್ಟೈತೆ. ನೀನು ಒಳ್ಳೆ ಸೊಸೆ, ನಿಮ್ಮ ಅಮ್ಮನ್ನ ಕಳಿಸ್ಬಿಡು ಸುಮ್ಕೇನಿಯ. ನಿಮ್ಮ ಅಮ್ಮ ಸುಮ್ಮನೆ ನೋಡ್ಕೊಳಕ್ಕೆ ಅಂತ ಬಂದೈತೆ, ಇಷ್ಟು ದಿನ ಇರಲಿಲ್ವಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಯಾಕೆ ಕಳಿಸ್ಬಿಡು. ಸಂದಕ್ಕಿರಕ್ಕೆಲ್ಲ ಸುಮ್ಕೇನಿಯ. ಅಮ್ಮಗಳು ಬೇಕಾರೆ ಬಾಣಂತನ ಮಾಡ್ತಾರೆ. ಬಸ್ಸಿರ ಇದ್ದ ಗಂಡನ ಮನೆಗೇನೆ ಇರಬೇಕು. ನಾನೇ ನೋಡ್ಕೊತೀನಿ. ಸುಮ್ಮನೆ ಇನ್ನು ಒಂದು ಮನೆಗೆ 2-3 ಜನ ಇದ್ಬಿಟ್ಟು ಏನು ಸಂದಕ್ಕಿರಕ್ಕಿಲ್ಲ. ಏನು ಬಟ್ಟೆ ಒಗೆದು ಮುಸ್ರೆ ತಿಕ್ಕೋದು ಅಡುಗೆ ಮಾಡೋದೆಲ್ಲ ನಾನು ಮಾಡ್ಕೊತೀನಿ. ಏನು ತೊಂದರೆ ಇಲ್ಲ. ನಿಮ್ಮ ಅಮ್ಮನ್ನ ಕಳಿಸ್ಕೊಡು, ಸರಿನೇ? ಅಯ್ಯೋ ಅತ್ತೆ, ನಮ್ಮ ಅಮ್ಮ ನಾನು ಹೆಂಗ್ ಬಾಯ್ಬಿಟ್ಟು ಹೋಗು ಅನ್ನಕಾಯ್ತದೆ. ಇದೊಳ್ಳೆ ಸಂದ ಹೇಳ್ತೀರಾ. ನನಗೆ ಕೆಲಸ ನಾನು ಮಾಡ್ಕೊತಾ ಇದ್ದೆ. ನೀವು ಸುಮ್ಮನೆ ಇಬ್ರು ಬಂದ್ಬಿಟ್ರಿ. ನನಗೇನು ಮಾಡೋಕ್ಕೇನು ಕ್ಯಾಮೆ ಇರಲಿಲ್ಲ. ಯಾಗೋ ನನ್ನ ಕೆಲಸ ನಾನು ಮಾಡ್ಕೊಂಡು ಆರಾಮಾಗೇನೇ ಇಟ್ಟಿದ್ದೆ. ಇದೊಳ್ಳೆ ಸುರಾಯ್ತು. ನೀವು ಬುಡಿ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ಹಂಗಂದ್ರೆ ಹೆಂಗೆ ಹೇಳು? ಬಸ್ರಿ ಆಗಿದೆಯಾ ನಿಂಗೆ? ಏನು ಗೊತ್ತಾಗಕ್ಕಿಲ್ಲ ನಿಂಗೆ. ಹೋಗಿ ಸುಮ್ಮನೆ ಕುಂತ್ಕೊಂಡು ಸುಧಾರಿಸ್ಕೊ ಹೋಗು. ಅಯ್ಯೋ, ಆಗೈತೆ ಮಗ. ಆಮೇಕಿಂದ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಾಗಕ್ಕಿಲ್ಲ ಹೇಳು. ಏನಾರ ಹೆಚ್ಚು ಕಮ್ಮಿ ಆದರೆ ನೋಡಿ ಸುಮ್ಕೇನಿಯ ಹೋಗಿ ಕುಂತ್ಕೊ ಹೋಗಿ ಸುಧಾರಿಸ್ಕೊ ಹೋಗು. ನಾನು ಹೋಗ್ಬಿಟ್ಟು ಕ್ಯಾಮಿಗೆ ಮೇಲೆ ಅಡುಗೆ ಮನೆಗೆ ಹೋಯ್ತೀನೋ ನೋಡ್ಕೊತೀನಿ. ಅಯ್ಯೋ 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 ಅಯ್ಯೋ, ಬೇಕು ಅಂದಾಗ ಒಬ್ರು ಬರೋಕ್ಕಿಲ್ಲ, ಬ್ಯಾಡ ಅಂತ ಹೇಳ್ದಾಗ ಎಲ್ಲರೂ ಬರ್ತಾರೆ. ಹೆಂಗೊದ್ದಯ್ಯ, ಎಲ್ಲ ಕೆಲಸನೂ ಮಾಡ್ಕೊಂಡು ನಿಮ್ಮದೇ ಖುಷಿಯಾಗೇನೇ ಮಾತಾಡ್ಕೊಂಡಿದ್ವಿ. ಈಗ ಒಕ್ಕರ್ಸ್ಕೊಬಿಟ್ರು ಇವರಿಬ್ರು. ನಮ್ಮ ಅಮ್ಮಂಗೆ ಹೇಳಿವ್ನಿ ಬ್ಯಾಡ ಕಣಮ್ಮ ಅಂದರೆ ಕೇಳೋದೇ ಇಲ್ಲ. ಪದ್ದು ಡಾರ್ಲಿಂಗ್, ಇವಾಗ ಇವರಿಬ್ರಿಗೂ ಸರಿಯಾಗಿ ಮಾಡ್ತೀನಿ. ಅಯ್ಯೋ ದಯ್ಯ, ನೀ ಸುಮ್ಕಿರು. ಎಡ್ವರ್ಟ್ ಮಾಡಿ ಆಮೇಲೆ ಇಬ್ರಿಗೂ ಚಳಿ ಜ್ವರ ಬಂದರೆ ಇವರಿಬ್ರು ನನ್ನನ್ನು ನೋಡ್ಕೊಳಕ್ ಬಂದವ್ರೆ. ಆಮೇಲೆ ನಾನೇ ಇವ್ರನ್ನ ನೋಡ್ಕೋಬೇಕಾಯ್ತದೆ. ಅಯ್ಯೋ ಬಿಡಿ ಬಿಗ್ರೆ, ನಾನು ಮಾಡ್ತಿದ್ದೀನಲ್ಲ ಕಾಪಿ ನನ್ನ ಮಗಳಿಗೆ, ನಾನೇ ಇಕ್ತೀನಿ ಬಿಡಿ. ಅಯ್ಯೋ ಈತಾಗ ಬರ್ನಿ, ಏನಾಯ್ತದೆ? ನನ್ನ ಸಸ್ಯಗೆ ನಾನು ಕಾಪಿ ಇಕ್ಕೊಡ್ತೀನಿ. ನೀವು ಹೋಗಿ ಕುಂತ್ಕೊ ಹೋಗಿ, ನಾನೇ ಇಕ್ಕೊಡ್ತೀನಿ. ನಾನು ಇಕ್ಕಿದ್ದೀನಲ್ಲ ಆಗ್ಲೇ ನೀವೇನೇನು ಇಕ್ಕೋದು? ಹೋಗಿ ಕುಂತ್ಕೊ ಹೋಗಿ ನೀವೇನೇನಿಯ. ಅಯ್ಯೋ, ನನ್ನ ಮಗಳಿಗೆ ಹೆಂಗೆ ಕಾಪಿ ಮಾಡಬೇಕು ಅಂತ ನಂಗೆ ಸಂದ ಗೊತ್ತು. ಅವಳಿಗೆ ಟೇಸ್ಟಾಗಿ ಕಾಪಿ ಮಾಡ್ಕೊಡ್ತೀನಿ ನಾನು. ಅವಳಿಗೆ ಒಂಚೂರು ಸಕ್ಕರೆ ಕಮ್ಮಿ ಹಾಕಿದ್ರೆ ನೀಯ ಸಂದ. ಅಯ್ಯೋ ನಾನು ಇಕ್ತಿದ್ದೀನಿ ಬುಡಿ, ಏನಾಗಕ್ಕಿಲ್ಲ. ಯಪ್ಪ, ಇವ್ರದೊಳ್ಳೆ ಪೀಕ್ಲಾಟ್ ಆಯ್ತಲ್ಲಪ್ಪ. ಡಾರ್ಲಿಂಗ್, ಇದೆಲ್ಲ ಬೇಕಾ ಹೇಳು? ದಯ್ಯ, ನಾನು ಏನು ಮಾಡಲಿ? ನಿಧಿನ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರಬೇಕು. ಇನ್ನೂ ನಿಧಿ ಸಿಸ್ವರಿಂದ ಕರ್ಕೊಂಬಿಟ್ಟೆ ಬಂದಿಲ್ಲ. ಹೋಗ್ಬಿಟ್ಟು ಕರ್ಕೊಂಡನ ಬರಬೇಕು. ಇವ್ರು ಕಿತ್ತಾಡ್ಕೊಂಡು ಏನಾರ ಮಾಡ್ಕೊಂಡ್ಲಿ. ಇಬ್ಬರು ಕಿತ್ತಾಡ್ಕೊಂಡು ಮುನಿಸ್ಕೊಂಡು ಒಬ್ರಿಗೊಬ್ರು ಹೊಂಟೈತಾರೆ ಬಿಡುದಯ್ಯ. ನಾವೇನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಇನ್ನೊಂದು ವಾರದಾಗ ಇಬ್ರು ಹೊತ್ತಾಗೆ ನಮ್ಮ ಕೈಲಾಗಲ್ಲ ಅಂತ ಹೊಂಟೈತಾರೆ. ಹೋಗ್ಲಿಲ್ಲ ಅಂದರೆ ಇವರಿಬ್ಬರನ್ನು ಓಡಿಸೋದು ಹೆಂಗೆ ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತು ಬಿಡು ಪದ್ದು ಡಾರ್ಲಿಂಗ್. ಚೀ ಅಂತ ಓಡಿಸ್ಬಿಡ್ತೀನಿ ನಾನಂತೂ. ನೋಡಿ ಹೋಗ್ಬಿಟ್ಟು ನಿಧಿ ಪುಟ್ಟಿನ ಕರ್ಕೊಂಬಿಟ್ಟು ಬರೋಣ. ಪಾಪ ನಿಧಿ ಹೊಳ್ತಾ ಇತ್ತಾಳೆ ಅಷ್ಟೇ. ನಾವು ಲೇಟಾಗಿ ಹೋಗ್ಬಿಟ್ರೆ. ಅವನಪ್ಪ, ಅವಳು ಬಾಯಿ ಬಡ್ಕತ್ತಾಳೆ. ಹಂಗನ ಕಿತ್ತಾಡ್ಕೊಂಡು ಕಾಪಿಗಳು ಮಾಡ್ಕೊಂಡು ಅವರೇ ಕುಡ್ಕೊಂಡ್ಲಿ. ಬಾ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ. ನನ್ನ ಪದ್ದು ಡಾರ್ಲಿಂಗಿಗೆ ನಾನಂದ್ರೇನೇ ಇಷ್ಟ.